ಗುರುವೇ ಶಂಭುಲಿಂಗ ತಗೊಂಬಂದು ಎಲ್ಲರೂ ಚೆನ್ನಾಗದಿರೇನಪ್ಪ. ಆ ಯಾಕೆ ಇವನು ಯಾವನ್ಲಪ್ಪ, ಇವನು ಇದ್ದಕ್ಕಿದ್ದಂಗೆ ಧೀರೇಂದ್ರ ಗೋಪಾಲ್ ವೇಷ ಹಾಕ್ಯಂಬಂದವನೇ ಅಂತ ತಿಳ್ಕೊಂಡಿದ್ರೆ ನೀವು ಏನು ಮಾಡೋಕ್ಕಾಗುತ್ತೆ ತಮ್ಮ. ನನಗೂ ಇಲ್ಲಿ ಮೇಲೆ ತಿರುಗಾಡಿ 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 ಭಾಳ ಬೇಸರ ಆಗೋಗ್ಬಿಟ್ಟಿತ್ತ. ಅದಕ್ಕೆ ನಾನು ಪಾತಾಳ ಲೋಕಕ್ಕೆ ಹೋಗಿ ಅಲ್ಲೊಂದಿಷ್ಟು ವರ್ಷ ಇದ್ದು 20 ವರ್ಷ ಕಾಲ ಕಳೆದೆ ಕಣಪ್ಪ. ಅಲ್ಲಂತೂ ಎ ಸಿ ಗೀಸಿ ಏನೂ ಇಲ್ಲೇ ಇಲ್ಲ. ಅಲ್ಲಿ ಭಾರಿ ಶೆಕೆ ಆಗ್ತಾಯಿತ್ತು. ಆದ್ರೆ ಒಬ್ಬನೇ ಇದ್ನಲ್ಲ, ಭಾಳ ಬೇಸರ ಆಗೋಗ್ಬಿಟ್ಟಿತ್ತು. ಶಿವನೇ ಗುರುವೇ ಶಂಭುಲಿಂಗ, ನನ್ನ ಜೊತೆಗೆ ಯಾರ್ಯಾರನ್ನೋ ಕರೆದ್ನಪ್ಪ, ಅವ್ರು ಯಾರೂ ಬರೋದೇ ಇಲ್ಲ ಅಂತ ಹೇಳ್ತಾರೆ. ಬುಲೆಟ್ ಪ್ರಕಾಶ ಬಂದಿದ್ದ, ಆಮೇಲೆ ಇನ್ನೂ ಯಾರ್ಯಾರೋ ಬಂದಿದ್ರು ಕಾಣ್ಲಾ, ಎನ್ ಎಸ್ ರಾವು, ಮುಸರೆ ಕೃಷ್ಣಮೂರ್ತಿ, ವಜ್ರಮುನಿ ಸಾರು, ಇವ್ರನ್ನೆಲ್ಲ ಕರೆದೆ. ಬೇಡಪ್ಪ, ನಿನ್ನ ಸಹವಾಸ ಚೆನ್ನಾಗಿರೋದಿಲ್ಲ ತಮ್ಮ. ನೀನು ಏನೇ ಇದ್ರು ಒಬ್ಬನೇ ಇದ್ಬಿಡು. ನಿನ್ನ ಸ್ನೇಹಿತ ಅವನಲ್ಲ ನಾಗಮಂಗಲ ಕಿಟ್ಟಿ ಅಂತ ಹೇಳ್ಬಿಟ್ಟು ಅವನ ಜೊತೆಗೆ ಸೇರ್ಕೊಂಡು ನಾಟಕ ಕಂಪ್ನಿ ಕ್ಯಾಸೆಟ್ ಮಾಡ್ಕೊಂಡು ತಿರುಗಾಡ್ತಾ ಇರು ಅಂತ ಹೇಳ್ಬಿಟ್ಟ ಗುರುವೇ ಶಂಭುಲಿಂಗ. ಆದರೆ ನಾವು ಎಷ್ಟು ದಿವಸ ಅಂತ ಕೆಳಗಿರೋಕ್ಕಾಗುತ್ತೆ ಸುಮ್ಮನೆ. ಅದಕ್ಕೆ ಕೆಳಗೆ ಇದ್ದು ಬೇಸರ ಆಗಿಬಿಟ್ಟು ಈಗ ಮೇಲೆ ಬಂದಿದ್ದೀನಿ ಶಿವ. ಯಾಕೆ ನನ್ನ ಪರಿಚಯ ಆಗಲಿಲ್ವಾ? ಗಜಪತಿ ಗರ್ವಭಂಗ, ನಂಜುಂಡಿ ಕಲ್ಯಾಣ, ಟೈಗರ್ ಸಾರ್ ಜೊತೆಯಲ್ಲಿ ಕೆಡಿ ನಂಬರ್ 1, ಸಾಹಸ ಸಿಂಹ, ಇನ್ನು ಎಂತಂತ ಸಿನಿಮಾದಾಗ ಪಾರ್ಟ್ ಮಾಡೀನಿ ತಮ್ಮ ನಾನು. ಅದನ್ನೆಲ್ಲ ಬಿಟ್ಟುಬಿಟ್ಟು ಈಗ ನಾಟಕದಾಗ ಪಾರ್ಟ್ ಮಾಡೋದಕ್ಕೆ ಶುರು ಮಾಡ್ಕೊಂಡೀನಿ ಕಂಡ್ಲಾ ಗುರುವೇ ಶಂಭುಲಿಂಗ. ಈಗ ನಾಟಕದಾಗ ಪಾರ್ಟ್ ಮಾಡಿದ್ರೆ ಡೈಲಾಗ್ ಹೆಂಗೆ ಬರುತ್ತೆ ಅಂತ ಒಂದು ಕಿತ ಹೇಳ್ಬಿಡ್ತೀನಿ, ನೀವೆಲ್ಲ ಕೇಳ್ಬಿಡ್ರಿ. ಭೂಮಿ ಮೇಲೆ ಹುಟ್ಟೋ ಪ್ರತಿಯೊಂದು ಪ್ರಾಣಿನೂ ತಮ್ಮ ತಮ್ಮ ಸ್ವಾರ್ಥ ಸುಖಕ್ಕಾಗಿ ಅಂದಾಗ ಮನುಷ್ಯ ಪ್ರಾಣಿ ಅಂದಾಗ ಆಸೆ ಆಕಾಂಕ್ಷ ಇರಲಿಕ್ಕಿಲ್ವೇ? ಇರಲೇಬೇಕು. ಅಂತೆ ನನ್ನ ಹೆಂಡತಿ ಗಂಡು ಮಗು ಶೇಖರ್ನಿಗೆ ಜನ್ಮವಿತ್ತು, ಸತ್ತು ಇಂದಿಗೆ 25 ವರ್ಷ ಆಯಿತು. ಅವನಕ್ಕನ್ ಸತ್ತವಳೇನೋ ಸತ್ತು ಹೋದ್ಲು, ಆದರೆ ಬದುಕಿದ್ದು ನನಗೆ ಸುಖ ಬೇಡವೇನ್ಲ? ಬೇಕಪ್ಪ, ಬೇಕೇ ಬೇಕು. ಅದಕ್ಕೆ ನಮ್ಮ ಮನೆಯಲ್ಲಿ ಕೆಲಸ ಮಾಡ್ತಾಯಿದ್ದಾಳು ಒಬ್ಬಳು ಅಡುಗೆ ಕೆಲಸದವಳು ರಂಗಿ ಅಂತ. ಅವಳನ್ನೆಲ್ಲ ನಾನು ಲೈಟಾಗಿ ಲವ್ ಮಾಡ್ತಾಯಿದ್ದೀನಿ ಶಿವನೇ. ನೀವೇನು ಎಸ್ ಅಂತಿರೋ ನೋ ಅಂತಿರೋ? ನೋ ಅಂತ ಅಂದ್ಬಿಟ್ರೆ ನಾವು ಬಿಟ್ಟುಬಿಡ್ತೀನ? ಎಷ್ಟೇ ಆಗಲಿ ಕಣ್ಣಪ್ಪ, ಮರ ಮುಪ್ಪಾದರೂ ಹುಳಿ ಎಲ್ಲಾದರೂ ಮುಪ್ಪಾಗುತ್ತೆ ಏನ್ರಲ್ಲ, ಎಲ್ಲ ತಾನೇ? ರಂಗಿ, ರಂಗಿ, ಏನ್ಲೇ ಮಾಡ್ತಾ ಇದೆಯಾ ಒಳಗಡೆ? ಓಹೋ, ಹಾಲು ಉಕ್ಕುತ್ತಾಯ್ತಾ? ಉಕ್ಲಿ ಗುರುವೇ ಶಂಭುಲಿಂಗ ತಗೊಂಬಂದು. ಯಾಕೆ ಅಂದರೆ ಇಲ್ಲಿ ಭಾಳ ದಿವಸ ಆಯಿತು ನೋಡು, ನಮ್ಮದು ಉಕ್ಕ ಕತ್ಬಿಟ್ಟೈತೆ. ಒಳ್ಳೆ ಮಾತಿನಲ್ಲಿ ನೀನು ಬಂದೆ ಅಂದರೆ ಸರಿ, ಇಲ್ಲ ಅಂದರೆ ನಾನೇ ಒಳಗಡೆ ಬಂದುಬಿಟ್ಟು ಲವತ್ಕಾರ ಮಾಡಿಬಿಡ್ತೀನಿ ಅದ್ಲಾಗ. ಗುರುವೇ ಶಂಭುಲಿಂಗ, ಈ ನಾನು ಆ ರಂಗಿ ಜೊತೆಯಲ್ಲಿ ಲವ್ವಿಂಗ್ ಮಾಡಬೇಕು ಅಂತ ಮಾಡ್ಕೊಂಡಿಂತಮ್ಮ ನಾನು. ಇದಕ್ಕೆಲ್ಲ ನೀವು ಎಸ್ ಅಂತಿರೋ ನೋ ಅಂತಿರೋ? ಎಸ್ ಅನ್ನಲಿಲ್ಲ ಅಂತಂದರೆ ನಾನಂತೂ ಬಿಡೋಕ್ಕೆ ಇಲ್ಲ. ನೀವು ಎಸ್ ಆದರೂ ಅನ್ರಿ, ಇಲ್ಲ ನೋ ಆದರೂ ಅನ್ರಿ. ಧೀರೇಂದ್ರ ಗೋಪಾಲ್ ಅವರ ಕಟ್ಟ ಅಭಿಮಾನಿ ಆಗಿದ್ದರೆ ನನ್ನ ಕಾಮೆಂಟ್ ಬಾಕ್ಸಲ್ಲಿ ಎಸ್ ಅಂದರೆ ಎಸ್ಸು, ನೋ ಅಂದರೆ ನೋ ಅನ್ನಬೇಕು. ಗುರುವೇ ಶಂಭುಲಿಂಗ.